ಒಳ್ಳೆ ಮನುಷ್ಯ. ಮನುಷ್ಯತ್ವಕ್ಕಿಂತ ಬೆಲೆ ಯಾವುದೇ ಇಲ್ಲ, ದೊಡ್ಡದು ಆಸ್ತಿ. ಆ ಮನುಷ್ಯತ್ವ ಇದ್ರೇ ಈ ಸಮಾಜದಲ್ಲಿ ನಾವು ಬದುಕಕ್ಕಾಗುತ್ತೆ ಅಂತೇಳಿ ಇನ್ನು ಹಲವಾರು ವಿಚಾರಗಳಿದ್ದಾವೆ. ನಾನು ಮುಂದಿನ ದಿನದಲ್ಲಿ ಒಳ್ಳೆ ವೇದಿಕೆ ಸಿಗಲಿ, ಇವ್ರಿಗೆಲ್ಲ ನಾನು ಜೊತೆಗಿರ್ತೀವಿ. ಇವ್ರನ್ನ ಈ ಮಟ್ಟಕ್ಕೆ ಅಲ್ಲ, ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದನ್ನು ಬೆಳೆಸುವಂಥ ಕೆಲಸ ನಾವು ಮಾಡ್ತೀವಿ, ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ಅಂತೇಳಿ. ಈಗ ಏನೇನು ಇವರು ಇಷ್ಟು ಜನ ಸಾಧಕರಿದ್ದಾರೆ, ಭಾರತೀಯರ ಸೇವಾ ಸಮಿತಿ ವತಿಯಿಂದ ಅವ್ರಿಗೊಂದು ಗೌರವ ಸನ್ಮಾನವನ್ನು ಮಾಡ್ತೀವಿ. ದಯವಿಟ್ಟು ಸ್ವೀಕರಿಸಬೇಕು. ಆಮೇಲೆ ನಿಮ್ಮ ಪ್ರೀತಿ ಗೌರವ ಆಮೇಲೆ ಇದು ಮಾಡಿ ಅಂತೇಳಿ. ಈಗ ತಾವು ಯಾರ್ಯಾರು ಮುಖ್ಯವಾಗಿದ್ದೀರಾ ಬನ್ನಿ ಬನ್ನಿ ಬರ್ತಾರೆ. ಏನ್ ಹೆಸರು? ಚಂದ್ರು ಬನ್ನಿ, ವೇದಿಕೆಗೆ ಬನ್ನಿ. ಅವ್ರಿಗೆಲ್ಲ ದಯವಿಟ್ಟು ಸ್ವಾಗತ ಕೋರಿ ಚಪ್ಪಾಳೆ ಮುಖಂಡ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಬನ್ನಿ ಬರ್ತಾರೆ, ಬನ್ನಿ ಬನ್ನಿ. ಅಂಕು ಡುಂಕು ಬಾಪ ಬಾ, ಒಳ್ಳೆ ಥ್ಯಾಂಕ್ ಯು. ನಿಜವಾಗ್ಲೂ ಪ್ರತಿಭೆಗಳು ಯಾವುದು ಕೇಳ್ಕೊಂಡು ಬರಲ್ಲ. RJ Pro ವಿನಯ್ ಅವರು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲ ಸಾಧಕರೇ ನಿಜವಾಗ್ಲು. ಇವರೆಲ್ಲ ಒಂದು ವೇದಿಕೆಯಲ್ಲಿ ಬರೋದು, ಈ ತರ ಒಂದು ಗೌರವ ಸಿಗ್ಬೇಕಾಗಿದೆ ಅವ್ರಿಗೆ. ಯಾಕಂದ್ರೆ ಸಮಾಜದಲ್ಲಿ ಗುಡ್ಸ್ಕೊಳ್ಳೋದು ಬಹಳ ಕಷ್ಟ. ಅಂಥದ್ರಲ್ಲಿ ಸಿಸ್ಟರ್ಸ್ ಎಲ್ಲ ಇದ್ದಾರೆ. ಒಳ್ಳೇದಾಗ್ಲಿ ಸಿಸ್ಟರ್, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ದೇವರು ಆರೋಗ್ಯ ಬಗ್ಗೆ ಕೊಡ್ಲಿ, ಇನ್ನೂ ಶಕ್ತಿ. ಹಾಯ್ ಫ್ರೆಂಡ್ಸ್, ದಂಡಾಲ್ ಅವರು ಎಲ್ಲ ಟೀಮ್ ಎಲ್ಲ ಬಂದಿದ್ದೀರಾ. ಹೃದಯಪೂರ್ವಕವಾದ ಸ್ವಾಗತ ತಮಗೆ ಸರ್, ಬನ್ನಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಬಜಾಜ್ ಮಂಜಣ್ಣ ಅವರು ಯಾರೋ ಬಂದಿದ್ದೀರಾ, ದಯವಿಟ್ಟು ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈ ಒಂದು ತಂಡದಿಂದ. ಅಮ್ಮ ಸಿಸ್ಟರ್ ಅಗಲಕೋಟೆ ಅವ್ರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ನನಗೆ ಮಾತನಾಡಲು ಅವಕಾಶ ಕೊಟ್ಟ ಏನು ಜೈ ಜನಸೇವಾ ತಂಡ ಹಾಗೂ ಎಲ್ಲ ನನ್ನ ಸಹೋದರರಿಗೂ ವಂದಿಸಿ ನನ್ನ ಮಾತುಗಳು ವಿರಾಮ ಕೊಡ್ತೀನಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್. ಸಮಿತಿ ಇದೆಯಲ್ಲ, ಹಲವಾರು ವರ್ಷಗಳಿಂದ ಸುಮಾರು ಎಷ್ಟೋ ಬಡವರಿಗೆ ಇವರು ಸೇವೆ ಮಾಡ್ತಾ ಬಂದಿದ್ದಾರೆ. ಲಾಸ್ಟ್ ಟೈಮ್ ಕೂಡ ನಾವು ಹೂಡಿಗೆ ಹೋಗಿದ್ವಿ. ನಮ್ಮ ಹೂಡಿ ಚಿನ್ನನವರು ಅಧ್ಯಕ್ಷತೆ ವಹಿಸಿದ್ರು. ಹೂಡಿಯಲ್ಲಿ ಸುಮಾರು ಜನ ಅಲ್ಲಿಗೆ ಬಂದಿದ್ರು. ಸುಮಾರು ಮಿನಿಮಮ್ 4,000 ಜನ 5,000 ಜನ ಬಂದಿದ್ರು. ನಮ್ಮನ್ನು ಕೂಡ ಅಲ್ಲಿಗೆ ಇನ್ವೈಟ್ ಮಾಡಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಹುಡಿ ಚಿನ್ನಯ್ಯನವರೇ. ಯಾಕಂದ್ರೆ ನಾವು ಮಾಡ್ತಿರುವಂತಹ ಈ ಸಮಾಜ ಸೇವೆಗಳನ್ನು ನೀವು ಕೂಡ ಗುರುತಿಸಿ, ನಿಮ್ಮವರೆಗೂ ನಮ್ಮನ್ನು ಕೂಡ ಕರೆಸಿ ನಮಗೆ ನೀವು ಕೊಡ್ಬೇಕಂತಹ ಗೌರವ ಕೊಡ್ತಿದ್ದೀರಾ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮಂತ ದೊಡ್ಡವರ ಆಶೀರ್ವಾದ, ಬಲ, ಬೆಂಬಲ ನಮ್ಮೊಂದಿಗೆ ಇದ್ರೆ ಇದೇ ತರ ಕಾರ್ಯಕ್ರಮಗಳು ಇನ್ನು ಮುಂದೆನೂ ನಾವು ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಹುಡಿ ಚಿನ್ನಯ್ಯನವರೇ. ನನ್ನ ತುಂಬ ಹೃದಯದಿಂದ ನಿಮಗೆ ನನ್ನ ಪಾದಾಭಿನಂದನೆಗಳು ಬಂದು ತಿಳಿಸಿದ್ದೀನಿ. ಅದಾದ್ಮೇಲೆ ನಮ್ಮ ಅಮರನವರು ಕೂಡ ಒಂದು 4 ಮಾತು ಮಾತಾಡ್ಬೇಕಂತ ನನ್ನ ಒಂದು ವಿನಂತಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳ್ರಿ. ಬಹಳ ತಡವಾಗಿದೆ ಕಾರ್ಯಕ್ರಮ. 12 ಗಂಟೆಗೆ ಅಂತೇಳಿ ಹೇಳಿದ್ರು. ಅನೇಕ ಕಾರ್ಯಕ್ರಮಗಳು ಇತ್ತು ಇವತ್ತು ಬೆಂಗಳೂರಿನಲ್ಲಿ. ಹಾಗಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ, ಬಹಳಷ್ಟು ಒಳ್ಳೆ ಕಾರ್ಯಕ್ರಮ, ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಎಲ್ಲರಿಗೂ ಕನ್ನಡ ಬರುತ್ತಾ? ಎಲ್ಲ ತಮಿಳ್ನಾಡಲ್ವಾ ಇದು? ಎಲ್ಲರಿಗೂ ವೆರಿ ಗುಡ್. ತಮಿಳೇ ಬಂದಿಲ್ಲ, ಕನ್ನಡದಿಂದಾನೇ ಬಂದಿದೆ. ಆಯ್ತು. ಇಲ್ಲಿರ್ತಕ್ಕಂಥ ಎಲ್ಲ ತಮಿಳು ಪ್ರಜೆಗಳಿಗೆ, ಕನ್ನಡದ ಅಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಿ, ಇವತ್ತು ಏನು ಜೈ ಜನಸೇವಾ ಒಂದು ತಂಡ ಇವತ್ತು ನಮ್ಮ ಚೇತನ್ ಮತ್ತು ಭರತ್ ಮತ್ತೆ ರಾಜು, ವಿನಿ, RJ Pro ಇವರೆಲ್ಲರ ಯುವಕರ ತಂಡ ಇವತ್ತೇನು ಒಂದು ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಏನು ಬಡಬಗ್ಗರಿದ್ದಾರೆ ನಮ್ಮ ಜೊತೆಯಲ್ಲೇ ಹುಟ್ಟಿ ಈ ಒಂದು
ಸಮ ಸಮಾಜದ ಕಲ್ಪನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮ ಸಮಾಜದ ಕಲ್ಪನೆಯನ್ನ ನನಸು ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲೇ ಹುಟ್ಟಿ ಅನೇಕ ಸೌಲಭ್ಯಗಳಿಂದ ವಂಚನೆ ಒಳಗಾಗಿರ್ತಕ್ಕಂಥ ನಿರ್ಗತಿಕರಿಗೆ, ಬಡವರಿಗೆ ಇವತ್ತೇನು ತಾವು ಒಂದು ಮನೆ ನಿರ್ಮಾಣ ಅಂತೇಳಿ ಒಂದು ಕನಸನ್ನ ಇಟ್ಕೊಂಡು ಇದು 5ನೇದು ಮತ್ತೆ 6ನೇ ಮನೆ ಇವತ್ತು ಏನು ನಿರ್ಮಾಣ ಮಾಡಿದ್ದೀರಾ, ಜೈ ಜನಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಸಲ್ಲಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಇದೆ. ಏನು ನಮಗೆ ಅನೇಕ ಕಷ್ಟ ಕಾರ್ಪಣ್ಯಗಳಿಂದ, ಬಹಳ ಬಡತನದಿಂದ ದೀಪದ ಬೆಳಕಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಅನೇಕ ಜನರ ಬಾಳಲ್ಲಿ ಬೆಳಕನ್ನು ತುಂಬಬೇಕು ಅಂತೇಳಿ ಈ ಭವ್ಯ ಭಾರತ ದೇಶದ ಸಂವಿಧಾನವನ್ನ ಬರ್ಕೊಟ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಕಲ್ಪನೆ ಇದೇ ಆಗಿತ್ತು. ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕು, ಪ್ರತಿಯೊಬ್ಬರು ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥವರೆಲ್ಲರೂ ಸಮಾನರಾಗಿ ಬದುಕಬೇಕು, ಬಾಳಬೇಕು ಅನ್ನೋ ಒಂದು ಅಂಬೇಡ್ಕರ್ ಅವರ ಕನಸು ಹೊಂದಿತ್ತು. ಆ ಕನಸು ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಇವತ್ತು ಈ ಯುವಕರಿಂದ, ಚೇತನ್ ಮತ್ತು ಈ ಎಲ್ಲ ತಂಡದ ಯುವಕರಿಂದ ಇವತ್ತು ನನಸಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಇವತ್ತು ಏನು 1947ರ ಒಂದು ನಮ್ಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರಕ್ ಮುಂಚೆ ಏನು ಬ್ರಿಟಿಷರ ಆಳ್ವಿಕೆ ಏನಿತ್ತು, ಅವತ್ತು ಏನು ಒಂದು ಯುವಕರ ಪಡೆ, ಅವತ್ತು ಮಹಾತ್ಮ ಗಾಂಧಿಯವರು ಮುಂದಾಳತ್ವ ವಹಿಸಿದ್ರು ಸಹ ಭಗತ್ ಸಿಂಗ್ ಅಂತ ಅವರು, ಸುಭಾಷ್ ಚಂದ್ರ ಬೋಸ್ ಅಂತ ಅವರು, ಇವರೆಲ್ಲ ಒಂದು ಯುವಕರ ಸೈನ್ಯವನ್ನ ಕಟ್ಟಿ ಎಲ್ಲ ಇಡೀ ದೇಶದಲ್ಲಿ ಸ್ವಾಭಿಮಾನದ ಅಲೆಯನ್ನ ಎಬ್ಬಿಸಿ ಎಲ್ಲ ಕಡೆ ಹಳ್ಳಿಯಿಂದ ದಿಲ್ಲಿವರೆಗೂ ಹೋರಾಟವನ್ನ ಮಾಡಿದ ಫಲವಾಗಿ ನಮಗೆ ಆಗಸ್ಟ್ 15ನೇ ತಾರೀಕು 1947ರಲ್ಲಿ ಸ್ವಾತಂತ್ರ್ಯ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯದ ಹೋರಾಟಗಳಲ್ಲಿ ಕಾಣಿಸ್ಲಿಲ್ಲ ಅಂತೇಳಿ ಇವತ್ತು ಒಂದು ಮಾತಿದೆ. ಆದ್ರೆ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಶೋಷಿತರು, ಅವರಿಗೆ ಒಂದು ಸಮಾನತೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆ ಸಮಾನತೆಯನ್ನ ತಂದುಕೊಡ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೀರ್ಘವಾಗಿ ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ರು. ಅನೇಕ ರಾಜ ಮಹಾರಾಜರು ಅವರಿಗೆ ಬೆಂಬಲವಾಗಿ ನಿಂತರು. ಬ್ರಿಟಿಷರು ಸಹ, ಬ್ರಿಟಿಷ್ ಅಧಿಕಾರಿಗಳು ಯಾರ್ಯಾರಿದ್ರು ಅವರು ಸಹ ಗಮನಿಸ್ತಾ ಇದ್ರು, ಭಾರತ ದೇಶದಲ್ಲಿ ಅಸಮಾನತೆ ಇದೆ, ಭಾರತ ದೇಶದಲ್ಲಿ ತಾರತಮ್ಯ ಇದೆ, ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ, ಅದು ನಿರ್ಮೂಲನೆ ಆಗ್ಬೇಕು, ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳೆಲ್ಲರೂ ಸರಿಸಮಾನವಾಗಿ ಬಾಳಬೇಕು, ಬದುಕಬೇಕು ಅಂತ ಹೇಳಿದ್ರೆ ನಾವು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬುದ್ಧಿವಂತ ವಿದ್ಯಾವಂತ ಯುವಕ ಬೆಳೀತಾ ಇದ್ದಾನೆ, ಅವರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಬ್ರಿಟಿಷರು ಕೂಡ ನಮ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಪುಸ್ತಕಗಳಲ್ಲಿ ದಾಖಲಾಗಿದೆ. ಇವತ್ತು ಅಂತ ಕೆಲಸವನ್ನ ಅವ್ರು ಏನು ಕಂಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡಿದ್ರು, ಅಂತ ಕನಸನ್ನ ಇವತ್ತು ನನಸು ಮಾಡ್ಲಿಕ್ಕೆ ನೀವೆಲ್ಲರೂ ಇವತ್ತು ಕಾರಣೀಭೂತರಾಗಿದ್ದೀರಾ. ನಾನು ಎಲ್ಲರೂ ಒಬ್ಬರ ಹೆಸರು ಹೇಳೋದಿಲ್ಲ, ಇಲ್ಲಿರ್ತಕ್ಕಂಥ ಎಲ್ಲರೂ. ಯಾಕಂತ ಹೇಳಿದ್ರೆ ನಾನು ಸುಮಾರು 150-200 ಕಿಲೋಮೀಟರ್ ಇಂದ ನಾನು ಬಂದಿದ್ದೇನೆ. ಇಲ್ಲಿರ್ತಕ್ಕಂಥ ಎಲ್ಲ ಮಹನೀಯರು, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಅವರ ಅನೇಕ ಒತ್ತಡದ ಬದುಕಿನಲ್ಲಿ ಸಹ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಬಿಟ್ಟು ಇವತ್ತು ಯಾರೋ ಚೇತನ್ ಮತ್ತು ಅವರ ಸಂಗಡಿಗರು, ಅವರೆಲ್ಲ ಪದಾಧಿಕಾರಿಗಳು ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸಕ್ಕೆ ನಮ್ದು ಒಂದು ಕೈ ಜೋಡಿಸ್ಬೇಕು ಅಂತೇಳಿ ಆ ಒಳ್ಳೆ ಮನಸ್ಸಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ಇವತ್ತಿಲ್ಲಿ ನಾವೆಲ್ಲರೂ ಬಂದಿರತಕ್ಕಂಥದ್ದು. ಇವತ್ತು ಆ ಗುಣಗಳನ್ನ ನೀವು ಇಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಇವತ್ತು ಬೆಳೆಸ್ಕೋಬೇಕಾಗಿದೆ. ಇವತ್ತು ನಮ್ಮ ಕೈಯಲ್ಲಿ ಆಗದೆ ಇರ್ತಕ್ಕಂಥ ಕೆಲಸ ಯಾರೋ ಒಬ್ರು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕೈಯಲ್ಲಿ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ಬೆಂಬಲವಾಗಿ ನಿಂತ್ಕೋಬೇಕು, ಅವ್ರು ಬೆನ್ನು ತಟ್ಟಬೇಕು. ಗೆಳೆಯ, ನಾನು ನಿನ್ ಜೊತೆಯಲ್ಲಿದ್ದೇನೆ, ಅಣ್ಣ ನಾನು ನಿನ್ ಜೊತೆಯಲ್ಲಿದ್ದೇನೆ, ತಮ್ಮ ನಾನು ನಿನ್ ಜೊತೆಯಲ್ಲಿದ್ದೇನೆ, ನೀನ್ ಮಾಡಪ್ಪ, ನಾವು ಜೊತೆಯಲ್ಲಿ ಇರ್ತೇವೆ ಅನ್ನೋ ಒಂದು ಮನೋಭಾವವನ್ನ ಇವತ್ತು ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯರ ಸೇವಾ ಸಮಿತಿ ಕೆಲಸ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಯಾವುದೇ ಸಂಘಟನೆಗೆ ಬರ್ತಾ ಇರತಕ್ಕಂಥ ಆಲೋಚನೆ ಇವತ್ತು ನಮ್ಮ ಭಾರತೀಯರ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಉಡಿ ಚಿನ್ನಿ ಸರ್ ಅವರಿಗೆ ಬಂದಿರತಕ್ಕಂಥ. ಇವತ್ತು ಸುಮಾರು ಘಟಾನುಘಟಿಗಳು 80 ಸಂಘಟನೆಗಳ ಒಕ್ಕೂಟವನ್ನ ಈ ರಾಜ್ಯದಲ್ಲಿ ಹುಟ್ಟಾಕಿ ಸಮಾನ ಮನಸ್ಕರರು ಅಂತ ಹೇಳಿದ್ರೆ
ಯಾವುದೇ ಒಂದು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಶೋಷಣೆ ಆಗ್ಬೋದು, ದೌರ್ಜನ್ಯ ಆಗ್ಬೋದು, ದಬ್ಬಾಳಿಕೆ ಆಗ್ಬೋದು, ಅಸಮಾನತೆ ಆಗ್ಬೋದು, ಅನೇಕ ಈ ಒಂದು ಅಸಮಾನತೆಯ ವಿರುದ್ಧ ಹೋರಾಟಗಳು ಮಾಡ್ತಾ ಇರ್ತಕ್ಕಂಥ ಅನೇಕ ಸಂಘಟನೆಗಳು, ಅದು ಕನ್ನಡ ಪರ ಆಗ್ಬೋದು, ರೈತ ಪರ ಆಗ್ಬೋದು, ದಲಿತ ಪರ ಆಗ್ಬೋದು, ಯಾವುದೇ ಒಂದು ಸಂಘಟನೆಗಳನ್ನ ಅವರು ಯಾವುದೇ ಒಂದು ಹೋರಾಟ ಮಾಡ್ತಾ ಇದ್ರೆ ಆ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಮ್ಗೆ ಭಾರತೀಯರ ಸೇವಾ ಸಮಿತಿ ನಿಲ್ಲುತ್ತೇವೆ. ಮತ್ತೆ ನನ್ನ ಜೊತೆಗೆ ಇನ್ನೂ ಅನೇಕ ಸಂಘಟನೆಗಳನ್ನ ನಾವು ಜೊತೆ ಕರ್ಕೊಂಡ್ ಬರ್ತೀವಿ ಅಂತೇಳಿ ಒಂದು ದೊಡ್ಡ ಸಂದೇಶವನ್ನ ಇವತ್ತು ಕೊಟ್ಟು ಅನೇಕ ಇವತ್ತು ಇಲ್ಲಿ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥದ್ದೇ ಒಂದು 6-7 ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಂತೋಷ ತಾನೆ? ಈ ಮನೋಭಾವ ಇವತ್ತು ನಿಮ್ಮೆಲ್ಲ ಯುವಕರಲ್ಲಿ ಇವತ್ತು ಈ ಮನೋಭಾವ ಬರಬೇಕು. ಯಾರೋ ನಮ್ಮ ಪಕ್ಕದ ಮನೆಯವನು ಬೆಳೀತಾ ಇದ್ದಾನಲ್ಲ, ನಮ್ಮ ಪಕ್ಕದ ಮನೆಯವ್ನು ಚೆನ್ನಾಗಿ ಓದ್ತಾ ಇದ್ದಾನಲ್ಲ ಅಂತೇಳಿ ಹೊಟ್ಟೆ ಕಿಚ್ಚು ಬೀಳ್ಬೇಡ್ರಿ. ಇನ್ನು ನಿಮ್ ಕೈಲಾದ್ರೆ ಅವ್ರಿಗೆ ಸಹಾಯ ಮಾಡಿ. ಯಾರೋ ಒಬ್ಬ ನಮ್ಮ ಕಾಲೋನಿಯಲ್ಲಿ, ನಮ್ಮ ಊರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾರೋ ಒಬ್ಬ ಬೆಳೀತಾ ಇದಾರಲ್ಲ, ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ, ಅವ್ರನ್ನ ಬೆಳೆಸೋಣ. ಅವ್ರು ವಿದ್ಯೆಯಲ್ಲಿ ಓದ್ತಾ ಇದ್ರೆ ವಿದ್ಯೆ ಕೊಡಿಸೋಣ. ಅಥವಾ ಅವ್ರಿಗೆ ಈ ತರ ನೋಡಿ ಮನೆ ಇಲ್ಲ ಅಂತ ಹೇಳಿದ್ರೆ ಮನೆ ಕಟ್ಟೋದಕ್ಕೆ ಸಂಪೂರ್ಣ ಹಣ ಕೊಡದೇ ಇದ್ರೆ ಹೋಗ್ಲಿ, ಅಟ್ಲೀಸ್ಟ್ ಒಂದು ಬಲ್ಬ್ ತಗೊಳ್ಳೋಣ, ಒಂದು ಸ್ವಿಚ್ ತಗೊಳ್ಳೋಣ, ಒಂದು ಫ್ಯಾನ್ ತಗೊಳ್ಳೋಣ, ಒಂದು ಕಿಟಕಿ ತಗೊಳ್ಳೋಣ ಅನ್ನೋ ಮನೋಭಾವ ನಿಮ್ಮಲ್ಲಿ ಯಾವತ್ತು ಬರುತ್ತೆ, ಆವತ್ತು ಭಾರತ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಅವತ್ತು ನನಸಾಗುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಒಂದು ಜಾತಿಗೆ ಸೀಮಿತ, ಅವರು ಎಸ್ಸಿಗೆ ಮಾಡಿರೋದು, ಎಸ್ಟಿಗೆ ಮಾಡಿರೋದು ಅಲ್ಲ. ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಇದೆ. ಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ, ನೀವು ಗೂಗಲ್ ಮಾಡಬಹುದು, ಇವತ್ತು ಇತಿಹಾಸದ ಪುಸ್ತಕಗಳನ್ನ ತೆಗೆದು ನೋಡಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೋಸ್ಕರ ಸಂವಿಧಾನ ಬರೀಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವರ್ಗದ ಸಮಾನತೆಗೋಸ್ಕರ ಅವರು ಹೋರಾಟ ಮಾಡಲಿಲ್ಲ. ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ವರ್ಗದ ಜನರು, ಇವತ್ತು ಮಹಿಳೆಯರು ಇದ್ದೀರಾ, ಇವತ್ತು ಮಹಿಳೆಯರು ಒಂದು ಅಡಿಗೆ ಮನೆಗೆ ಸೀಮಿತವಾಗಿರ್ತಕ್ಕಂಥ ಮಹಿಳೆಯರು. ಸ್ವತಂತ್ರ ಪೂರ್ವದಲ್ಲಿ, ನಮಗೆ ಸ್ವತಂತ್ರ ಬರಕ್ಕೆ ಮುಂಚೆ ನೀವು ಬರೀ ಅಡಿಗೆ ಮನೆಯಲ್ಲಿ ಇರ್ಬೇಕಾಗಿದ್ದಂತ ಮಹಿಳೆಯರನ್ನ ಇವತ್ತು ನಿಮಗೆ ಒಂದು ಪುರುಷರಿಗೆ ಸಮಾನವಾದ ಹಕ್ಕುಗಳನ್ನ ಕೊಟ್ಟು ವಿದ್ಯೆಯಲ್ಲಾಗ್ಬೋದು, ಆಸ್ತಿಯಲ್ಲಾಗ್ಬೋದು, ಅಧಿಕಾರದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ನಿಮ್ಮನ್ನ ಇವತ್ತು ನೀವು ಧೈರ್ಯವಾಗಿ ನೀವು ಆಫೀಸ್ಗಳಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಧೈರ್ಯವಾಗಿ ಇಲ್ಲಿ ಬಂದು ಚೇರ್ಗಳಿಗೆ ಕೂರ್ತಾ ಇದ್ದೀರಾ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಭಿಕ್ಷೆ. ಪರವಾಗಿ ಚೇತನ್, ಭರತ್ ಮತ್ತು ರಾಜು ಮತ್ತೆ ಎಲ್ಲ ಸಂಘಟನೆಗಳಿಗೆ ಆರ್ ಜೆ ಬ್ರದರ್ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರಿ ಭಾರತೀಯರ ಸೇವಾ ಸಮಿತಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರು ಸಣ್ಣದಾಗಿ ಘೋಷಣೆ ಮಾಡಿದ್ದಾರೆ, ಆದ್ರೆ ನಿಮ್ಗೆ ಸಹಾಯ ದೊಡ್ಡ ಮಟ್ಟದಲ್ಲಿ ಖಂಡಿತವಾಗ್ಲೂ ನಿಮ್ ಜೊತೆಯಲ್ಲಿ ನಾವೆಲ್ಲರೂ ಇರ್ತೇವೆ. ಯಾವುದೇ ಕಷ್ಟಕ್ಕೆ, ಯಾವುದೇ ನ್ಯಾಯಯುತವಾದ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹಲವಾರು ವಿಚಾರಗಳನ್ನ ಈಗಾಗಲೇ ತಡ ಆಗ್ಬಿಟ್ಟಿದೆ. ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಂತೂ ನನ್ನನ್ನ ನಿಜವಾಗ್ಲೂ ಬೈಕೊಂತ ಇರ್ತಾರೆ. ಈಗಲೇ ಹೊಟ್ಟೆ ಹಸಿವಾಗ್ತಿದೆ, ಈ ಅಪ್ಪ ಮೈಕ್ ಇಟ್ಕೊಂಡಿದ್ದಾನೆ, 1 ಅವರ್ ಬೇಕಾದ್ರೆ ಮಾತಾಡ್ತಾನೆ ಅಂತೇಳಿ ಬಹಳ ಬೈಕೊಂತ ಇರ್ತಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿ. ಯುವಕರೆಲ್ಲ ಈ ದೇಶದ ಶಕ್ತಿ, ಈ ಯುವಕರು ಈ ದೇಶನ ಕಟ್ಟಬೇಕು. ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕರ್ನಾಟಕ ಅಂದ್ರೆ ತಮಿಳ್ನಾಡಿಗಾಗಲ್ಲ, ತಮಿಳ್ನಾಡು ಅಂದ್ರೆ ಕರ್ನಾಟಕ ಆಗಲ್ಲ, ಆಂಧ್ರ ಅಂದ್ರೆ ಆಗಲ್ಲ, ಆಂಧ್ರ ಅಂದ್ರೆ ಆಗಲ್ಲ, ತೆಲಂಗಾಣ ಆಗಲ್ಲ. ಈ ರೀತಿ ನಾವು ವಿಭಾಗಗಳಾಗ್ಬಿಟ್ಟಿದ್ದೀವಿ. ಭವ್ಯ ಭಾರತ ದೇಶವನ್ನ, ಬಲಿಷ್ಠ ಭಾರತ ದೇಶವನ್ನ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಅಂತ ಇದ್ದಾರೆ ಸೂಪರ್ ಪವರ್ ದೇಶ ಆಗ್ಬಿಟ್ಟಿದೆ, ಮೋದಿ ಅವರ ಪ್ರಧಾನಿಗಳಾಗ್ಬಿಟ್ಟಿದ್ದಾರೆ, ಸೂಪರ್ ಪವರ್ ದೇಶ ಆಗ್ಬಿಟ್ಟಿದೆ. ನಾನು ಇಲ್ಲಿ ರಾಜಕಾರಣ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಆದ್ರೆ ಇವತ್ತು ಎಲ್ಲೋ ಮೇಲ್ಮಟ್ಟದಲ್ಲಿ ನೋಡ್ಬಿಟ್ಟು ನಮ್ಮ ದೇಶ ಚೆನ್ನಾಗ್ಬಿಟ್ಟಿದೆ ಅಂತಲ್ಲ. ಇಂತ ನೋಡಿ, ಇವತ್ತು ಚೇತನ್ ಮತ್ತು ಅವರ ತಂಡ ಏನಿವತ್ತು ಸಣ್ಣ ಮನೆಗಳನ್ನ ಕಟ್ಟಿ ಬಡವರಿಗೆ ಕೊಡೋದಿದೆಯಲ್ಲ, ಈ ಕೆಲಸವನ್ನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮಾಡಿದ್ರೆ ಆಗ ನಾನು ಸೂಪರ್ ಪವರ್ ದೇಶ ಆಗ್ಬಿಟ್ಟಿದೆ ನಮ್ಮ ದೇಶ ಅಂತ ಹೇಳಿ ನಾನಂತೂ ಭಾವಿಸ್ತೇನೆ. ಹಾಗಾಗಿ ಸೂಪರ್ ಪವರ್ ದೇಶ ಆಗ್ಲಿಕ್ಕೆ ಅದು ನಿಮ್ಮ ಕೈಯಲ್ಲಿ, ಯುವಕರ ಕೈಯಲ್ಲಿ. ನಾವು ಯುವಕರೆಲ್ಲ ಸೇರಿ ಒಂದು ಬಲಿಷ್ಠವಾದ ಭಾರತ ದೇಶವನ್ನ ಕಟ್ಟೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭೀಮ್. ಥ್ಯಾಂಕ್ ಯು. बी आर अम्बेडकर के, डॉक्टर बी आर अम्बेडकर के
ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಇದೇ ತರ ಶಕ್ತಿ ಕೊಡ್ಲಿ ನಮ್ಮ ಅಂಬೇಡ್ಕರ್ ಸರ್ದು ಶಕ್ತಿ ಕೊಟ್ಟು ನಮ್ಮಂತ ಯುವಕರು ಪ್ರತಿಯೊಂದು ಮುಂದೆ ಬಂದು ಪ್ರತಿಯೊಬ್ಬರಿಗೂ ಸಪೋರ್ಟಿವ್ ಆಗಿರ್ಲಿ. ನಮ್ಮ ಚೇತನ್ ಭಯ ಮಾಡ್ತಾರ ಒಳ್ಳೆ ಕೆಲಸ, ಎತ್ತರ ಮಟ್ಟಕ್ಕೆ ಹೋಗ್ಲಿ. 6 ಮನೆ ಅನ್ನೋದು 600 ಮನೆ ಆಗಿರ್ಲಿ, 600 ಮನೆ ಅನ್ನೋದು 6000 ಮನೆ ಆಗಿರ್ಲಿ. ಸೊ ಒಳ್ಳೇದು ಮಾಡ್ತಾರೆ. ಮಾಡೋಕ್ಕಾದ್ರೆ ಮಾಡ್ರಿ, ಮಾಡೋಕ್ಕಾಗಿಲ್ಲ ಅಂದ್ರೆ ಹಿಂದೆ ಇರ್ರಿ, ಮಾಡೋರಿಗೆ ಮಾಡೋಕ್ಕೆ ಸಪೋರ್ಟ್ ಮಾಡ್ರಿ, ದಾರಿ ಕೊಡೋರಿಗೆ ದಾರಿ ಬಿಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ಗೆ, ಡಾಕ್ಟರ್ BR ಅಂಬೇಡ್ಕರ್ಗೆ. हमको मार